ನಮಸ್ತೆ, ನಾನು ಡಾಕ್ಟರ್ ಸ್ನೇಹ, ಶ್ರೀಷ್ಮಾ ಫರ್ಟಿಲಿಟಿ ಮತ್ತು ಮೆಟರ್ನಿಟಿ ಸೆಂಟರ್, ಬೆಂಗಳೂರು. ಇವತ್ತು ನಾನೊಂದು ಐಪಿಲ್ ಅನ್ನುವಂತಹ ಒಂದು ವಿಷಯದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಐಪಿಲ್ ಅನ್ನುವಂಥದ್ದು ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಅಂತಂದರೆ, ಈಗ ಯಾವುದೇ ರೀತಿಯ ಪ್ರೊಟೆಕ್ಷನ್ ಯೂಸ್ ಮಾಡದೆ ಸೆಕ್ಷುವಲ್ ಆ್ಯಕ್ಟಿವಿಟಿ ನಡೆಸಿದಾಗ ಪ್ರೆಗ್ನೆನ್ಸಿ ಆಗಬಾರ್ದು ಅಂತ ತಗೊಳ್ಳುವಂತಹ ಒಂದು ಮಾತ್ರೆ. ಇದು ನಿಮಗೆ ಫಾರ್ಮಸಿಗಳಲ್ಲಿ ಸಿಗುತ್ತೆ. ಸೊ ಇದನ್ನು ನೀವು ಫಸ್ಟ್ ಟ್ಯಾಬ್ಲೆಟು ನೀವು ಸೆಕ್ಷುವಲ್ ಆ್ಯಕ್ಟಿವಿಟಿ ಮಾಡಿದ ತಕ್ಷಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ತೊಗೊಳ್ಳಿ. ಫಸ್ಟ್ ಟ್ಯಾಬ್ಲೆಟು ಸೆಕ್ಷುವಲ್ ಆ್ಯಕ್ಟಿವಿಟಿ ಮಾಡಿದ ಒಂದು 6 ಗಂಟೆ ಒಳಗಡೆ ತೊಗೊಂಡ್ರೆ ಒಳ್ಳೆಯ ಪ್ರೊಟೆಕ್ಷನ್ ಸಿಗುತ್ತೆ. ನಿಮ್ಗೆ ಅದು ಆಗಲಿಲ್ಲ ಅಂತಂದರೆ ನೀವು ಮ್ಯಾಕ್ಸಿಮಮ್ ಅಂತಂದರೆ 72 ಅವರ್ಸ್ ಅಂತಂದರೆ 3 ದಿನದವರೆಗೂ ತೊಗೊಳ್ಬೋದು. 3 ದಿನದ ಮೇಲೆ ತೊಗೊಂಡ್ರೆ ಈ ಮಾತ್ರೆ ಅಂಥ ಏನು ಪ್ರೊಟೆಕ್ಷನ್ ಕೊಡೋದಿಲ್ಲ. ಅಕಸ್ಮಾತ್ ನಿಮಗೆ ಐಪಿಲ್ ಸಿಗಲಿಲ್ಲ ಅಂತಂದರೆ ನೀವು ಗೈನಕಾಲಜಿಸ್ಟ್ ಹತ್ರ ಹೋದರೆ ನಿಮಗೆ ಬೇರೆ ರೀತಿಯ ಮೆಥಡ್ಸ್ಗಳು ಇದೆ. ಕೆಲವು ಟ್ಯಾಬ್ಲೆಟ್ಗಳು ಮತ್ತು ಇನ್ನು ಬೇರೆ ಬೇರೆ ರೀತಿಯ ಕೆಲವು ಟ್ರೀಟ್ಮೆಂಟ್ ಮೆಥಡ್ಸ್ ಇದೆ. ಅದನ್ನು ನಿಮಗೆ ಗೈನಕಾಲಜಿಸ್ಟ್ಗಳು ಕೊಡ್ತಾರೆ. ಸೊ ಅದರಿಂದ ನೀವು ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡ್ಬೋದು. ಅಕಸ್ಮಾತ್ ನೀವು ಐಪಿಲ್ ತೊಗೊಂಡ್ಮೇಲೆ ತುಂಬ ಜನ ಏನು ಅಂದ್ಕೊಳ್ತಾರೆ ಅಂತಂದರೆ ಪೀರಿಯಡ್ ಇರ್ರೆಗ್ಯುಲರ್ ಆಗುತ್ತೆ, ಸೊ ಅದು ಯಾವಾಗ ಬರುತ್ತೆ ಬರಲಿ ಬಿಡು ಅಂತ ಹೇಳ್ಬಿಟ್ಟು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಸೊ ಅದೇ ತಪ್ಪಾಗೋದು. ಆ್ಯಕ್ಚುಲಿ ಐಪಿಲ್ ನಿಮಗೆ 100% ಪ್ರೊಟೆಕ್ಷನ್ ಕೊಡೋದಿಲ್ಲ. ಸೊ ಹಾಗಾಗಿ ನೀವು ಯಾವಾಗಲೂ ನಿಮ್ಮ ಪೀರಿಯಡ್ ಏನಾದರೂ ಕರೆಕ್ಟ್ ಡೇಟಿಗೆ ಬರಬೇಕಾಗಿರೋ ಡೇಟಿಗೆ ಬರಲಿಲ್ಲ ಅಂತಂದರೆ ಪ್ರೆಗ್ನೆನ್ಸಿ ಚೆಕ್ ಮಾಡಿಕೊಳ್ಳೇಬೇಕು. ನೀವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಫಾರ್ಮಸಿನಲ್ಲಿ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ. ಐಪಿಲ್ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬಂದರೂ ಸಹ ಪೀರಿಯಡ್ ಬರ್ತಾ ಇಲ್ಲ, 1 ವಾರ ವೆಯ್ಟ್ ಮಾಡಿದ್ರು ಪೀರಿಯಡ್ ಬರ್ತಾ ಇಲ್ಲ ಅಂತಂದರೆ ನೀವು ಗೈನಕಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಒಂದು ಸ್ಕ್ಯಾನಿಂಗನ್ನು ಮಾಡಿಸಿ ಮತ್ತು ಅವ್ರದ್ದು ಇನ್ಸ್ಟ್ರಕ್ಷನ್ಸ್ ಏನೇನು ಕೊಡ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಅವ್ರು ಹೇಳ್ದಂಗೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಬೆಟರ್. ಎಷ್ಟೊಂದು ಜನ ಏನು ಅನ್ಕೊತಾರೆ ಅಂತಂದರೆ ಐಪಿಲ್ಲು ಅಬೋಷನ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಮಾತ್ರೆ ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಇನ್ನು ಕೆಲವು ಜನ ಪೀರಿಯಡನ್ನು ರೆಗ್ಯುಲರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಾತ್ರೆಯನ್ನು ತೊಗೊಳ್ತಾರೆ. ಸೊ ಇನ್ನು ಕೆಲವು ಜನ ಅದು ಬೇರೆ ಬೇರೆ ರೀತಿ ಪ್ರೆಗ್ನೆಂಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಐಪಿಲ್ ತೊಗೊಳ್ತಾರೆ. ಸೊ ಸಾಕಷ್ಟು ತಪ್ಪು ನಂಬಿಕೆ ಇದೆ ಐಪಿಲ್ ಬಗ್ಗೆ. ಹಾಗಾಗಿ ಅದನ್ನು ಹೇಗೆ ಬೇಕೋ ಹಾಗೆ ಯಾವುದಕ್ಕೂ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಎಲ್ಲರೂ ಈ ಮಾಹಿತಿಯನ್ನು ನೀವು ಕರೆಕ್ಟಾಗಿ ಕೇಳಿಸ್ಕೊಂಡು ಫಾಲೋ ಮಾಡಿ.